ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಎಲ್ಲರೂ ನೋಡ್ತಾ ಇದ್ದೀರಾ, ಜೆರ್ಸಿ ಹಾಕೊಂಡ್ಬಿಟ್ಟಿದ್ದೀನಿ. ಜೆರ್ಸಿ ಹಾಕ್ಕೊಂಡು ವೀಡಿಯೋ ಮಾಡೋ ಫೀಲೇ ಬೇರೆ. ಬನ್ನಿ ಇವತ್ತಿನ ವೀಡಿಯೋ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಿನ್ನೆ ಆಡಿದ್ರಲ್ಲ, ಯಾರ ಮೇಲಪ್ಪ, ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನ್, ಆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪೋಸ್ಟ್ ಮ್ಯಾಚ್ ರಿವ್ಯೂ ಮತ್ತು ಇವತ್ತಿನ ಮ್ಯಾಚು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಅದ್ರ ಪ್ರಿವ್ಯೂ ಮಾಡೋಣ. ವೀಡಿಯೋಗೆ ಹೋಗೋಕ್ಕಿಂತ ಮುಂಚೆ ಯಾರ್ಯಾರು ವೀಡಿಯೋಗೆ ಹೊಸ್ದಾಗಿ ಬಂದಿದ್ದೀರಾ, ಯಾರ್ಯಾರು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಒಂದೊತ್ತಿ ವೀಡಿಯೋಗೆ ಜಂಪ್ ಮಾಡೋಣ. ಪ್ರಿವ್ಯೂ ಹೋಗೋಕ್ಕಿಂತ ಮುಂಚೆ ಫಸ್ಟು ಪೋಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ. ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಸ್ವಲ್ಪ ಕೆಲಸ ಇತ್ತು ಬೆಳಗ್ಗೆನೆ, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಈಗ ಮಾಡ್ತಾಯಿದ್ದೀನಿ. ಹೇಳಿದ್ದೆ ಆ ವಿಡಿಯೋದಲ್ಲಿ ನಿಮಗೆ ಒಂದು ಚೇಂಜಸ್ ಇದ್ದೇ ಇರುತ್ತೆ. ಕುಲ್ದೀಪ್ ಯಾದವ್ ಪ್ಲೇಯಿಂಗ್ ಲೆವೆಲ್ಗೆ ಬರ್ತಾರೆ ಅಂತ ಯಾರು ನೋಡಿರ್ತಾರೆ ಪ್ರಿವ್ಯೂ, ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನ್ ಮಾಡಿದ ಪ್ರಿವ್ಯೂಲಿ. ಮತ್ತು ಇನ್ನೊಂದು ಬ್ಯಾಟಿಂಗ್ ಆರ್ಡರ್ ಏನು ಚೇಂಜ್ ಇರೋಲ್ಲ, ಸೇಮು. ಆಮೇಲೆ ಇನ್ನೊಂದು ಹೇಳಿದ್ದೆ, ಫಸ್ಟು ಬ್ಯಾಟಿಂಗ್ ಆಡ್ತಾರೆ ಇಂಡಿಯಾ, ಯಾಕಂದರೆ ಆಫ್ಘಾನಿಸ್ತಾನು ಬ್ಯಾಟಿಂಗ್ ಆಡಿದ್ರೆ ಚೆನ್ನಾಗಿ ಟಾರ್ಗೆಟ್ ಕೊಡ್ತಾರೆ, ಆಮೇಲೆ ಡಿಫೆಂಡ್ ಮಾಡ್ಕೊತಾರೆ, ಅವ್ರದ್ದು ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇರೋದ್ರಿಂದ. ಸೊ ನಾನು ಹೇಳಿದ್ದೆ ಫಸ್ಟ್ ಬ್ಯಾಟಿಂಗ್ ತೊಗೊತಾರೆ, ಆರಾಮಾಗಿ 180 200 ಹೊಡೆದ್ರೆ ಆಫ್ಘಾನಿಸ್ತಾನಿಗೆ ಆಮೇಲೆ ಕಷ್ಟ ಆಗುತ್ತೆ. ಅವ್ರು ಬ್ಯಾಟಿಂಗು ಸೆಕೆಂಡ್ ಆಡಬೇಕಾದ್ರೆ ಪ್ರೆಷರ್ ತೊಗೊಂಡು ಆಡ್ತಾರೆ. ಸೊ ಅದಕ್ಕೆ ಇಂಡಿಯಾಗೆ ಬ್ಯಾಟಿಂಗ್ ತೊಗೊಂಡು ಟಾರ್ಗೆಟ್ ಕೊಟ್ಟು ಆಮೇಲೆ ಆರಾಮಾಗಿ ಡಿಫೆಂಡ್ ಮಾಡ್ತಾರೆ. ನಮಗಿರೋ ಬಾಲಿಂಗ್ ಅಟ್ಯಾಕಿಗೆ 180 ಹೊಡೆದ್ರೆ ಸಾಕು, ಆರಾಮಾಗಿ ಡಿಫೆಂಡ್ ಮಾಡ್ತಾರೆ ಅಂತ ಗೊತ್ತಿತ್ತು. ಸೊ ಹಂಗೆ ಅದೇ ಥರ ಹೇಳಿದ್ದೆ, ಅದೇ ಥರ ಆಯಿತು. ನಿಮಗೆ ಬ್ಯಾಟಿಂಗಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂದರೆ ತಿರ್ಗೋ ನಮ್ಮದು ಓಪನಿಂಗ್ ಪೇರ್ ಅಷ್ಟೊಂದೇನು ಕ್ಲಿಕ್ ಆಗಲಿಲ್ಲ. ಯಾಕೋ ಇಂಟೆಂಟೇ ಕಮ್ಮಿ ಆಗಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರಿಂದ ಇಂಟೆಂಟ್ ತುಂಬ ಕಮ್ಮಿ ಆಗಿದೆ. ಯಾಕಂತ ಗೊತ್ತಿಲ್ಲ. ಕೋಚಸ್ ಹೋಗಿ ಮಾತಾಡಬೇಕು, ಅವರಿಂದ ರನ್ ಬರಲೇಬೇಕು, ಇದೆಲ್ಲ ನಿಮಗೆ ಮ್ಯಾಟ್ರ್ ಆಗೋಲ್ಲ. ಫೈನಲ್ಸಲ್ಲಿ ಈ ಥರ ಓಪನಿಂಗ್ ಪೇರೇ ಏನೋ ಕ್ಲಿಕ್ ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಇಂಡಿಯನ್ ಟೀಮಿಗೆ ಟ್ರೋಫಿ ಹೊಡಿಯೋಕ್ಕೆ. ಆಮೇಲೆ ನಿಮಗೆ ಚೆನ್ನಾಗಿ ಆಡಿದ್ದು ಅಂದರೆ ಸೂರ್ಯಕುಮಾರ್ ಯಾದವ್ ಏನು ಆಡಿದ್ರು ಮಸ್ತ್ ಕ್ಲಾಸಿಕ್ ಪ್ಲೇಯರು ಅಂದ್ಕೊತೀನಿ. ಅವರು ಬಿಗ್ ಮ್ಯಾಚಸ್ ಲೈಕ್ ಬಿಗ್ ಟೀಮ್ಸ್ ಮೇಲೆ ರನ್ ಹೊಡಿತಾರೆ ಅಂದ್ಕೊಂಡಿದ್ದೀನಿ. ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಗ್ಲೆಂಡ್ ಮೇಲೆಲ್ಲ ರನ್ ಹೊಡಿತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ ಫೈನಲ್ಸ್ ಅವ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ನಮಗೆ, ನಮ್ಮ ಸ್ಕ್ವಾಡಲ್ಲಿ. ಮತ್ತು ನಮಗೆ ರಿಷಬ್ ಪಂತ್ ಅವರು 20 ಹೊಡೆದ್ರು 11 ಬಾಲ್ಸಲ್ಲಿ, ಚೆನ್ನಾಗಿ ಆಡಿದ್ರು, ಬೇಗ ಔಟ್ ಆದರು ರಶೀದ್ ಖಾನ್ ಅವ್ರಿಗೆ. ಅದಾದಮೇಲೆ ನಿಮಗೆ ಸಾಥ್ ಕೊಟ್ಟಿದ್ದು ಅಂದರೆ ಹಾರ್ದಿಕ್ ಪಾಂಡ್ಯ ಮಸ್ತ್ ಆಡಿದ್ರು, 24 ಬಾಲ್ಸ್ 32 ರನ್ಸ್ ಏನೋ ಹೊಡೆದ್ರು, ಅವರು ಚೆನ್ನಾಗಿ ಆಡಿದ್ರು. ಆಮೇಲೆ ಲಾಸ್ಟಲ್ಲಿ ಅಕ್ಷರ್ ಪಟೇಲ್ ಒಂದು 10 ಬಾಲ್ಸ್ 20 ರನ್ಸ್ ಏನೋ ಹೊಡೆದ್ರು ಚೆನ್ನಾಗಿ. ಲಾಸ್ಟ್ ಓವರಲ್ಲಿ ಒಂದು 15 ರನ್ಸ್ ಬರೋಂಗೆ ಮಾಡಿದ್ದೆ ಅವರು. ಅದರಿಂದನೇ ನಾವು 180 ರನ್ ಟಾರ್ಗೆಟ್ ಕೊಟ್ಟಿದ್ದು ಆಫ್ಘಾನಿಸ್ತಾನ್ ಅವ್ರಿಗೆ. ಆಮೇಲೆ ಇನ್ಯಾರು ಅಷ್ಟೊಂದು ನೀಟಾಗಿ ಪರ್ಫಾರ್ಮ್ ಮಾಡಿಲ್ಲ. ಶಿವಮ್ ದುಬೆ ಏನು ಮಾಡ್ತಾಯಿದ್ದಾರೆ ಅಂತಲೇ ಗೊತ್ತಿಲ್ಲ ಟೀಮಲ್ಲಿ. ಅವಯ್ಯ ಸ್ಪಿನ್ ಬ್ಯಾಷರ್ ಅಂತಾರೆ, ಯಾವ ಸ್ಪಿನ್ಗೂ ಹೊಡಿತಾನೆ ಇಲ್ಲ, ಸ್ಪಿನ್ನರ್ಸ್ಗೆ ಔಟ್ ಆಗ್ತಾ ಇದ್ದಾರೆ. ಯಾವ ಸ್ಪಿನ್ ಬ್ಯಾಷರು ಇಲ್ಲ, ಏನಿಲ್ಲ. ವರ್ಲ್ಡ್ ಕಪ್ ಅಂತ ಪ್ರೆಷರ್, IPL ಎಲ್ಲ ಆಡೋದಲ್ಲ ಗುರು, ವರ್ಲ್ಡ್ ಕಪ್ಪಲ್ಲಿ ಆಡ್ಬೇಕು ನೀನು. ಏನೋ ಗೊತ್ತಿಲ್ಲ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರೋ ಇಲ್ವೋ ಅಂತ ನನಗಂತೂ ಡೌಟ್ ಕೊಡೋದು. ಮೋಸ್ಟ್ಲಿ ಚೇಂಜಸ್ ಮಾಡ್ಬೋದು ನೆಕ್ಸ್ಟ್ ಪ್ಲೇಯಿಂಗ್ ಲೆವೆನಿಂದ. ಆಮೇಲೆ ನಮ್ಮದು ಓಪನಿಂಗ್ ಪೇರ್ ತುಂಬ ಕ್ಲಿಕ್ ಆಗಬೇಕು, ಅದೊಂದೇ ನಮಗೆ ಹೊಡ್ತಾ ಬೀಳ್ತಾ ಇರೋದು. ಅದಾದಮೇಲೆ 180 ಟಾರ್ಗೆಟ್ ಕೊಡ್ತಾರೆ ಆಫ್ಘಾನಿಸ್ತಾನ್ ಅವ್ರಿಗೆ. ಅದಾದಮೇಲೆ ನಿಮಗೆ ಡಿಫೆಂಡ್ ಮಾಡೋಕ್ಕೆ ಮಾಮೂಲಿ ನಮ್ಮದು ಬೆಂಕಿ ಬಾಲಿಂಗ್ ಅಟ್ಯಾಕ್ ಇದ್ದೇ ಇದೆ. ಬೂಮ್ರಾ ಮತ್ತು ಈ ಸಿರಾಜ್ನ ಆಚೆ ಇಟ್ಟಿದ್ರು, ಹೇಳಿದ್ದು ಸಿರಾಜ್ ಬದಲಿಲ್ಲ, ಸಿರಾಜ್ ಇಲ್ಲ ಹರ್ಷದೀಪು. ಯಾಕೆ ಹರ್ಷದೀಪ್ಗೆ ಒಲವು ತೋರಿಸಿದ್ದಾರೆ ಅಂದರೆ, ಯಾಕಂದರೆ ಲೆಫ್ಟ್ ಆರ್ಮ್ ಸೀಮರು ವೆರೈಟಿ ತರ್ತಾರೆ ನಿಮಗೆ. ಮಾಮೂಲಿ ರೈಟ್ ಹ್ಯಾಂಡರ್ಸ್ ಆಲ್ರೆಡಿ ಬೂಮ್ರಾ ಮತ್ತು ನಮಗೆ ಹಾರ್ದಿಕ್ ಪಾಂಡ್ಯ ಇರೋವಾಗ ಸಿರಾಜ್ ತಿರ್ಗಾ ರೈಟ್ ಹ್ಯಾಂಡರ್ ಆಗ್ತಾರೆ. ಒಂದು ಸ್ವಲ್ಪ ವೆರೈಟಿ ಇರಲಿ ಅಂತ ಲೆಫ್ಟ್ ಹ್ಯಾಂಡರ್ನ ಚೂಸ್ ಮಾಡಿ ಅದಕ್ಕೆ ಸಿರಾಜ್ನ ಕುಂಡ್ರಿಸ್ಬಿಟ್ಟು ಕುಲ್ದೀಪ್ ಯಾದವ್ನ ಪ್ಲೇಯಿಂಗ್ ಲೆವೆನ್ಗೆ ತಂದಿದ್ರು. ಆರಾಮಾಗಿ ಕುಲ್ದೀಪ್ ಯಾದವ್ 2 ವಿಕೆಟ್ ತೆಗೆದ್ರು, ಬೂಮ್ರಾ 3 ವಿಕೆಟು, ಹರ್ಷದೀಪ್ 3 ವಿಕೆಟು, ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ಏನೋ, ಅದಕ್ಕೆ ವಿಕೆಟ್ ತೆಗೆದ್ರು ಗೊತ್ತಿಲ್ಲ. ಆರಾಮಾಗಿ ಡಿಫೆಂಡ್ ಮಾಡಿದ್ರು. 134ಗೆ ಆಲ್ಔಟ್ ಮಾಡಾಕಿದ್ರು ಆಫ್ಘಾನಿಸ್ತಾನ್ಗೆ ಚಾನ್ಸೇ ಇರಲಿಲ್ಲ. ನಮ್ಮ ಈ ಇಂಡಿಯನ್ ಬಾಲಿಂಗ್ ಅಟ್ಯಾಕ್ಗೆ 180 ಎಲ್ಲ ಹೊಡೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ನಮ್ಮದು ಮೇನ್ ಕನ್ಸರ್ನ್ ಇರೋದೇ ಈಗ ಬ್ಯಾಟಿಂಗು, ಓಪನಿಂಗ್ ಪೇರು ಮತ್ತು ಮಿಡಲ್ ಒಂಚೂರು ಶಿವಮ್ ದುಬೆ ಫಾರ್ಮಿಗೆ ಬರಬೇಕು. ಮತ್ತು ನಿಮಗೆ ಅಷ್ಟೇ, ಶಿವಮ್ ದುಬೆ ಒಬ್ಬ ಫಾರ್ಮಿಗೆ ಬಂದರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ನಮ್ಮ ಮಿಕ್ಕಿದ 4 ಜನ ಕೆಳಗಡೆ ಬ್ಯಾಟ್ಸ್ಮನ್ಗಳು. ನೋಡೋಣ ಚೇಂಜಸ್ ಮಾಡ್ತಾರೆ, ಶಿವಮ್ ದುಬೆನ ತೆಗಿತಾರೆ, ಅವ್ರಿಗೇನು ಬಾಲಿಂಗ್ ಕೊಡ್ತಾರೆ ಏನಿಲ್ಲ. ಅದ್ರ ಬದಲು ರಿಂಕು ಸಿಂಗ್ನೇ ಹಾಕೋಬೋದು ಈ ಸಂಪತ್ಗೆ. ರಿಂಕು ಸಿಂಗ್ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಿದ್ರು, ಬ್ಯಾಟಿಂಗು ನಿಮಗೆ ತಕ್ಕನಂಗೆ ಅವರು ಚೇಂಜ್ ಮಾಡ್ಕೊತಾರೆ ಅವ್ರ ಬ್ಯಾಟಿಂಗ್ನ. ನಿಮಗೆ ಬಿಗ್ ಓವರ್ಸ್ ಬೇಕಾ ಹೊಡಿತಾರೆ, ನಿಮ್ಗೆ ನಿಧಾನಕ್ಕೆ ಆಡಬೇಕಾ ಆಡ್ತಾರೆ. ಸೊ ನನ್ನ ಪ್ರಕಾರ ರಿಂಕು ಸಿಂಗ್ ಇದ್ದರೆ ಚೆನ್ನಾಗಿರ್ತಿತ್ತು. ಅವರು ಲೆಫ್ಟ್ ಹ್ಯಾಂಡರ್ಸು, ಏನೂ ಮಾಡೋಕ್ಕಾಗಲ್ಲ. ಈಗ ಅವ್ರು ರಿಸರ್ವಲ್ಲಿ ಇಟ್ಟಿದ್ದಾರೆ, ತಗೊಬರೋಕ್ಕಾಗಲ್ಲ. ನೋಡೋಣ ಇವರಿಗೆ ಯಶಸ್ವಿ ಜೈಸ್ವಾಲ್ಗೆ ಚಾನ್ಸ್ ಕೊಡ್ತಾರಾ, ವಿರಾಟ್ ಕೊಹ್ಲಿ ನಂಬರ್ 3ಗೆ ಆಗ್ತಾರಂತ ನೆಕ್ಸ್ಟ್ ಮ್ಯಾಚಿಂದ ಗೊತ್ತಾಗುತ್ತೆ. ಈಗ ಬಿಟ್ಟಾಕಿ ಆಫ್ಘಾನಿಸ್ತಾನ್ ಮ್ಯಾಚು ಇಷ್ಟ ಆಗಿತ್ತು. ಈಗ ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶು. ಅದು ನಿಮಗೆ ನಿನ್ನೆ ಬಾಂಗ್ಲಾದೇಶ್ ಆಡಿದ್ರಲ್ಲ, ಬಾಂಗ್ಲಾದೇಶ್ ವರ್ಸಸ್ ಆಸ್ಟ್ರೇಲಿಯಾ ಆಡಿದ್ರಲ್ಲ, ಅದೇ ಪಿಚ್ಚಲ್ಲಿ ಆಡ್ತಾ ಇರೋದು. ಏನು ಮಾಡಿದ್ರು ನಮ್ಮ ಆಸ್ಟ್ರೇಲಿಯಾದವರು ಫಸ್ಟ್ ಅವರಿಗೆ ಬ್ಯಾಟಿಂಗ್ ಕೊಟ್ಟರು, 140ಗೆ ಆಲ್ಔಟ್ ಮಾಡಾಕಿದ್ರು. ಅದಾದಮೇಲೆ ಆರಾಮಾಗಿ
10 ಓವರ್ಸಲ್ಲಿ 100 ರನ್ ಹೊಡೆದಿದ್ರು. ಡಿ ಎಲ್ ಎಸ್ ಮೆಥಡಿಂದ ಆರಾಮಾಗಿ ವಿನ್ ಆದರು. ಮಳೆ ಬಂತು ಅವತ್ತು. ಅದು ಅವತ್ತು ಡೇ ಗೇಮ್ ಆಡಿದವರು. ಡೇ ಗೇಮ್ ಅಂದರೆ ನೈಟ್ ಗೇಮು. 5:30 ಅಂದರೆ ಅವ್ರಿಗೆ ಅಲ್ಲಿ ನೈಟ್ ಆಗಿರುತ್ತೆ, ಒಂಚೂರು ಸಂಜೆ ಆಗಿರುತ್ತೆ. ಸೊ ಆ ಟೈಮಲ್ಲಿ ಆಡ್ತಿರೋದು. ನಾವೀಗ 8 o'clock ಆಗ್ತಿರೋದಂದರೆ ಅರೌಂಡು 10 to 11 o'clock ಏನೋ ಆಡ್ತೀವಿ ನಾವು USA ಟೈಮಿಂಗ್ ಪ್ರಕಾರ. ಸೊ ನನ್ನ ಪ್ರಕಾರ ತಿರ್ಗಾ ಬ್ಯಾಟಿಂಗ್ ತೊಗೊಂಡು ಟಾರ್ಗೆಟ್ ಸೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮದು ಇಂಡಿಯನ್ ಬೌಲಿಂಗ್ ಅಟ್ಯಾಕು ತುಂಬ ಸ್ಟ್ರಾಂಗ್ ಇದೆ. ಇನ್ನೇನೋ 180 ಹೊಡೆದ್ರೆ 200 ಮೇಲ್ ಥರ ಥಿಂಕ್ ಮಾಡ್ಕೊತಾರೆ ನಮ್ಮ ಇಂಡಿಯನ್ ಬೌಲಿಂಗ್ ಅಟ್ಯಾಕು. ಸೊ ಆರಾಮಾಗಿ ನಾವು 180 ಹೊಡೆದ್ರೆ ಆರಾಮಾಗಿ ಡಿಫೆಂಡ್ ಮಾಡ್ಬೋದು. ಬಾಂಗ್ಲಾದೇಶ ಏನು ಅಷ್ಟೊಂದು ನಿಮಗೆ ಅಂಥ ಬ್ಯಾಟಿಂಗ್ ಏನು ಇಲ್ಲ. ನಮಗೆ ಇಂಡಿಯನ್ ಇರೋ ವೆರೈಟಿ ಆಫ್ ಬೌಲಿಂಗ್ ಅಟ್ಯಾಕಿಗೆ ಆರಾಮಾಗಿ ಯಾವ ಟೀಮು ಅಷ್ಟೊಂದು ಕಷ್ಟ ಇರುತ್ತೆ ನಿಮಗೆ 180 ಎಲ್ಲ ಹೊಡಿಬೇಕಂದ್ರೆ ಇಂಡಿಯನ್ ಬೌಲಿಂಗ್ ಅಟ್ಯಾಕಿಗೆ. ಸೊ ನನ್ನ ಪ್ರಕಾರ ತಿರ್ಗಾ ಬ್ಯಾಟಿಂಗ್ ತೊಗೊತಾರೆ ಇಂಡಿಯಾ. ಬ್ಯಾಟಿಂಗ್ ತೊಗೊಂಡು ಇವತ್ತೇನು ಚೇಂಜಸ್ ನೋಡೋಲ್ಲ, ಸೇಮ್ ಇರುತ್ತೆ. ಗೊತ್ತಿಲ್ಲ. ತಿರ್ಗಾ ರೋಹಿತ್ ಶರ್ಮಾ ಇದು ನೋಡ್ತಾ ಇದೆ ಪೋಸ್ಟ್ ಮ್ಯಾಚ್ ಆದಮೇಲೆ ಆಫ್ಘಾನಿಸ್ತಾನ ಮೇಲೆ ಅವರು ಪಿಚ್ ಮೇಲೆ ಡಿಸೈಡ್ ಮಾಡ್ತಾರಂತೆ ಪ್ಲೇಯಿಂಗ್ 11. ಏನೋ ನಿಮಗೆ ಸೀಮರ್ಸ್ ಗೆಲ್ಪಿದ್ರೆ ಇನ್ನೊಬ್ಬ ಸೀಮರ್ಸ್ನ ಹಾಕೊತಾರೆ, ಏನೋ ಸ್ಪಿನ್ನರ್ಸ್ ಗೆಲ್ಪಿದ್ರೆ ಮಾಮೂಲಿ ಕುಲ್ದೀಪ್ ಯಾದವ್ನ ಹಾಕೊತಾರೆ. ಈ ಪಿಚ್ ಮೋಸ್ಟ್ಲಿ ಸ್ಪಿನ್ನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಆರಾಮಾಗಿ ವಿನ್ ಆಗ್ತಾರೆ. ಚೇಂಜಸ್ ಅಂದರೆ ಶಿವಮ್ ದುಬೆ ಪ್ಲೇಯಿಂಗ್ 11 ಚೇಂಜಸ್ ಅಂದರೆ ಶಿವಮ್ ದುಬೆನ ಒಬ್ಬನ ತೆಗಿಬೋದು. ಗೊತ್ತಿಲ್ಲ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಇಷ್ಟ ಆಗಿತ್ತು ವೀಡಿಯೋ. ಏನೋ ಮಿಸ್ ಮಾಡಿದ್ದೇನೆ. ಅದೇ ಸೇಮು ಗ್ರೌಂಡಲ್ಲಿ ಆಡ್ತಾ ಇರೋದು. ನನ್ನ ಪ್ರಕಾರ ಇವತ್ತು ಬ್ಯಾಟಿಂಗ್ ತೊಗೊತಾರೆ. ಬ್ಯಾಟಿಂಗ್ ತೊಗೊಂಡು ಟಾರ್ಗೆಟ್ ಕೊಟ್ಬಿಟ್ಟು ಆಮೇಲೆ ಅದನ್ನು ಡಿಫೆಂಡ್ ಮಾಡ್ಕೊತಾರೆ ಇಂಡಿಯಾ. ಸೇಮು ಆಫ್ಘಾನಿಸ್ತಾನಲ್ಲಿ ಹೆಂಗೆ ಮಾಡಿದ್ರು ಅದೇ ಥರ ಮಾಡ್ತಾರೆ. ಈ ಮ್ಯಾಚಲ್ಲಿ ಇರೋದು 24th ಇರೋದು ಆಸ್ಟ್ರೇಲಿಯಾ ಮೇಲೆ. ಆ ಮ್ಯಾಚ್ ತುಂಬ ಇಂಪಾರ್ಟೆಂಟು. ಇದು ವೀಡಿಯೋ ಆದಮೇಲೆ ಇದು ಮ್ಯಾಚ್ ಆದ ತಕ್ಷಣ ವೀಡಿಯೋ ಬರುತ್ತೆ ನೆಕ್ಸ್ಟ್ ದಿನ ಅಂತ ಹೇಳ್ತಾ ಇಷ್ಟ ಆಗಿತ್ತು ವೀಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ ನಿಮ್ಗೆ ಏನೇ ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.